ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಾರಿ ಪ್ರೀ ಪ್ಲೇಟಿಂಗನ್ನು, ಬಾಕ್ಸ್ ಫೋಲ್ಡಿಂಗನ್ನು ಆ್ಯಸ್ ಅ ಪ್ರೊಫೆಷ್ನಲ್ ಆಗಿ ತೊಗೊಂಡು ಯಾವ ರೀತಿ ಮಾಡ್ಕೊಳ್ಳೋದು, ನೀವು ನಿಮಗೆ ಸ್ವಂತ ಸೀರೆನ ಪ್ರೀಪ್ಲೇಟ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಕಸ್ಟಮರ್ಸ್ಗೆ ಪ್ರೀಪ್ಲೇಟ್ ಮಾಡಿಕೊಡ್ತಾ ಇದ್ದೀರಾ ಅಂತಂದಾಗ ಟೇಪನ್ನು ಬಳಸ್ಕೊಂಡು ಯಾವ ರೀತಿ ಮೆಜರ್ಮೆಂಟನ್ನು ತೊಗೊಳ್ಳೋದು, ಹಾಗೆ ಕಸ್ಟಮರ್ಸ್ಗೆ ನೀಟಾಗಿ ಪ್ರೊಫೆಷ್ನಲ್ ಆಗಿ ಯಾವ ರೀತಿ ಸಾರಿ ಪ್ರೀಪ್ಲೇಟಿಂಗನ್ನು ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲು ಸೀರೆನ ಈ ರೀತಿ ನೀಟಾಗಿ ಪೂರ್ತಿಯಾಗಿ ಓಪನ್ ಮಾಡ್ಕೊಳ್ಳಿ. ಸೀರೆಯ ಒಳಪದರು ಏನಿದೆ ನೋಡಿ, ಅಂದರೆ ವೇಸ್ಟ್ ರೌಂಡ್ ಏನಿದೆ ನೋಡಿ, ಅಲ್ಲಿಂದ ನಾವು ಮೆಜರ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಮೆಜರ್ಮೆಂಟ್ ಚಾರ್ಟನ್ನು ಪ್ರೊವೈಡ್ ಮಾಡಿದ್ದೀನಿ. ನಂದು ಹಿಂದಿನ ಮೆಜರ್ಮೆಂಟ್ ವಿಡಿಯೋನ ನೋಡಿದಾಗ ನಿಮಗೆ ಡೀಟೇಲ್ ಆಗಿ ಅಲ್ಲಿ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ. ಇವಾಗ ಫಸ್ಟ್ ನಮ್ಮದು ವೇಸ್ಟ್ ರೌಂಡನ್ನು ನಾವು ಇಲ್ಲಿ ಮೆಜರ್ ಮಾಡ್ಕೋಬೇಕು, ಅಂದರೆ ಸೊಂಟದ ಸುತ್ತಳತೆ. ಇದಕ್ಕೆ ನಾವು 40 ಇಂಚನ್ನು ನಾನಿಲ್ಲಿ ಮೆಜರ್ ಮಾಡ್ಕೊಂಡಿದ್ದೀನಿ, 46 ಇಂಚನ್ನು ಮೆಜರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಪ್ರೆಗ್ನೆಂಟ್ ಇರುವಂತಹ ಕಸ್ಟಮರ್ಸ್ಗೆ ನಾನು ಈ ರೀತಿ ಸಾರಿ ಪ್ರೀಪ್ಲೇಟನ್ನು ಮಾಡಿ ಕೊಡ್ತಾ ಇರೋದ್ರಿಂದ 10 ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕೆಂದರೆ ಅವ್ರದ್ದು ವೇಸ್ಟ್ ರೌಂಡ್ ಇದೆಲ್ಲ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ 46 + 10 ಇಂಚ್ = 56 ಇಂಚನ್ನು ವೆಸ್ಟ್ ರೌಂಡನ್ನಾಗಿ ತೊಗೊಂಡಿದ್ದೀನಿ. ಅಲ್ಲಿಗೆ ಒಂದು ಪಿನ್ನನ್ನು ಟಕಿನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಶೋಲ್ಡರ್ ಪ್ಲೇಟ್ಸ್ ಹೈಟ್, ಅಂದರೆ ಸೆರಗನ್ನು ಹಾಕ್ಕೊಳ್ತೀವಲ್ಲ, ಸೆರಗಿನ ಭಾಗ ನಮಗೆ ಎಷ್ಟು ಹೈಟ್ ಬೇಕು, ಎಷ್ಟು ಉದ್ದ ಸೆರಗು ಬೇಕು ನಮ್ಮದು ಅನ್ನೋದನ್ನು ಮೆಜರ್ ಮಾಡ್ಕೋಬೇಕು. ಈ ರೀತಿ ನಮ್ಮದು ಕಸ್ಟಮರ್ ನಮ್ಮ ಹತ್ರ ಅವೈಲೇಬಲ್ ಇಲ್ಲ ಅಂತಂದಾಗ ಈ ರೀತಿಯಾಗಿ ನಾವು ಟೇಪನ್ನು ಯೂಸ್ ಮಾಡಿಕೊಂಡು ಮೆಜರ್ಮೆಂಟನ್ನು ಮಾಡ್ಕೋಬೋದು. ಇಲ್ಲಿ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅಂತ ಹೇಳಿದರೆ 42 ಇಂದ 44 ಇಂಚ್, ಅಂದರೆ ನಮ್ಮದು ಮೊಣಕಾಲಿನ ಕೆಳಭಾಗ ಏನಿದೆ ನೋಡಿ, ಅದರ ಅರ್ಧಕ್ಕೆ ಬರಬೇಕು. ಆ ರೀತಿಯಾಗಿ ಇಲ್ಲಿ ಸ್ಟ್ಯಾಂಡರ್ಡ್ ಮೆಜರ್ಮೆಂಟನ್ನು ತೊಗೊಂಡಿರೋದು. ಇಲ್ಲಿನೂ ಕೂಡ ಒಂದು ಪಿನ್ನನ್ನು ಟಕಿನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದೇ ಪಿನ್ನಿಂದ ನಾನು ನೆಕ್ಸ್ಟ್ ಒಂದು ಮೆಜರ್ಮೆಂಟನ್ನು ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಸೆಂಟರ್ ಪ್ಲೀಟ್ ಸ್ಟಾರ್ಟಿಂಗ್ ಪಾಯಿಂಟ್. ನಾವೇನು ಶೋಲ್ಡರ್ ಪ್ಲೀಟ್ ಎಂಡ್ ಪಾಯಿಂಟ್ ಏನಿತ್ತಲ್ಲ, ಅಲ್ಲಿಗೆ ಒಂದು ಪಿನ್ನನ್ನು ಹಾಕ್ಕೊಂಡಿದ್ವಿ ನೋಡಿ, ಅಲ್ಲಿಂದ ಹಿಡ್ಕೊಂಡು ಸೆಂಟರ್ ಪ್ಲೀಟ್ ಸ್ಟಾರ್ಟಿಂಗ್ ಪಾಯಿಂಟನ್ನು ತೊಗೋಬೇಕು. ನಾನಿಲ್ಲಿ 56 ಇಂಚನ್ನು ಸೆಂಟರ್ ಪ್ಲೀಟ್ ಸ್ಟಾರ್ಟಿಂಗ್ ಪಾಯಿಂಟನ್ನು ತೊಗೊಂಡಿದ್ದೀನಿ. ನಾನು ಆಗಲೇ ಹೇಳಿದ ಹಾಗೆ ನನ್ನ ಕಸ್ಟಮರ್, ಈ ಸೀರೆಯ ಕಸ್ಟಮರ್ ಪ್ರೆಗ್ನೆಂಟ್ ಇರೋದ್ರಿಂದ ನಾನಿಲ್ಲಿ ಮತ್ತೆ 8 ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅಂದರೆ ನಾನು ಶೋಲ್ಡರ್ ಪ್ಲೇಟ್ನ ಮೆಜರ್ ಮಾಡ್ಕೊಂಡ್ಬಿಟ್ಟು ಒಂದು ಪಿನ್ ಹಾಕ್ಕೊಂಡಿದ್ನಲ್ಲ, ಅಲ್ಲಿಂದ ಟೋಟಲ್ ಆಗಿ 64 ಇಂಚಿಗೆ ಮತ್ತೊಂದು ಸೆಂಟರ್ ಪ್ಲೇಟ್ ಸ್ಟಾರ್ಟಿಂಗ್ ಪಾಯಿಂಟ್ನ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಕ್ಲಾರಿಟಿ ಸಿಗಲಿ ಅಂತ ನಾನಿಲ್ಲಿ ಫಸ್ಟಿಂದ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನಮ್ಮದು ವೆಸ್ಟ್ ರೌಂಡ್, ಇದು ನಮಗೆ 46 ಇಂಚಿದೆ. ಇಲ್ಲಿ ಪಿನ್ ಹಾಕ್ಕೊಂಡಿದ್ದೀನಿ, ಅದೇ ನಮ್ಮದು ಸೆಂಟರ್ ಪ್ಲೇಟ್ ಎಂಡ್ ಪಾಯಿಂಟ್ ಆಗಿರುತ್ತೆ. ಇನ್ನೊಂದು ಪಿನ್ ಇದೆ ನೋಡಿ, ಈಗ 2 ಪಿನ್ನನ್ನು ಕೂಡಿಸ್ತಾ ಇದ್ದೀನಿ. ಇವೆರಡರ ಮಧ್ಯೆ ಇರುವಂಥದ್ದು ಸೆಂಟರ್ ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ಳುವಂತಹ ಭಾಗ. ಇದು ಇದೆಯಲ್ಲ ನಮ್ಮದು ಚೆಸ್ಟ್ ಪ್ಲೀಟ್ಸ್, ಸೈಡ್ ಪ್ಲೀಟ್ಸ್, ಈ ಕಡೆ ಲೆಫ್ಟ್ ಸೈಡ್ ಪ್ಲೀಟ್ಸ್ ಬರುತ್ತಲ್ಲ, ಅದಷ್ಟು ಕವರ್ ಆಗುವಂಥದ್ದು ಈ ಭಾಗ ಇದೆ ನೋಡಿ. ಇವಾಗ ಲಾಸ್ಟಲ್ಲಿ ಬರ್ತಾ ಇದೆ ಇದು ಸೆರಗಿನ ಭಾಗ, ಅಂದರೆ ಶೋಲ್ಡರ್ ಪ್ಲೇಟ್ಸನ್ನು ಮಾಡ್ಕೊಳ್ಳುವಂಥ ಭಾಗ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಸೀರೆನ ನಾನು ನೋಡ್ತಾ ಇದ್ದೀರಾ, ನಾನಿಲ್ಲಿ ಉಲ್ಟಾ ಹಾಕ್ಕೊಂಡಿದ್ದೀನಿ. ಉಲ್ಟಾ ಹಾಕ್ಕೊಂಡ್ಬಿಟ್ಟು ನಾವು ಫಸ್ಟ್ ಪ್ಲೀಟನ್ನು ತೆಕ್ಕೋಬೇಕಾಗತ್ತೆ. ಫಸ್ಟ್ ಪ್ಲೀಟನ್ನು ತೆಕ್ಕೋಬೇಕಾದ್ರೆ ಸ್ವಲ್ಪ ಉಳಿದ ಪ್ಲೀಟ್ಸ್ಗಿಂತ ಇದು ಸ್ವಲ್ಪ ಜಾಸ್ತಿನೇ ಇರಬೇಕು. ಅಲ್ಲಿಗೆ ನಿಮಗೆ ಮಿನಿಮಮ್ ಆಗಿ ಒಂದು 4 ಇಂಚಿನಷ್ಟು ಇದ್ದರೆ ಸಾಲಕು, ಅದಕ್ಕಿಂತ ಜಾಸ್ತಿ ಏನು ಬೇಡ. ಕರೆಕ್ಟಾಗಿ ಒಂದು ಮೆಜರ್ಮೆಂಟ್ ಅಂದರೆ ಇದು 4 ಇಂಚಿನಷ್ಟು ನೋಡಿ. ಆವಾಗ ಸ್ವಲ್ಪ ಅದನ್ನು ಐರನ್ ಮಾಡ್ಕೊಂಡಿದ್ದೀನಿ. ಇವಾಗ ಆ ಪ್ಲೀಟನ್ನು ನಾನು ಅಲ್ಲಿಗೆ ಹಚ್ಚಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಯಾಕೆ ಅನ್ನೋದಂದರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಫೋಲ್ಡ್ ಮಾಡ್ತಾಯಿದ್ದೀನಿ ಅಂತ. ಅಲ್ಲಿಂದ ಪ್ಲೀಟ್ಸ್ಗಳನ್ನು ಈ ರೀತಿ ನಿಧಾನವಾಗಿ ತೆಗಿತಾ ಬರಬೇಕು. ರೇಷ್ಮೆ ಸೀರೆ ಅಥವಾ ಸಿಲ್ಕ್ ಸೀರೆ ಆದರೆ ಇದು ಜರಿತಾ ಇರುತ್ತೆ. ಸೊ ಇದನ್ನು ಸ್ವಲ್ಪ ನಿಮಗೆ ರೂಢಿ ಇಲ್ಲ ಅಂತಂದರೆ ಕಷ್ಟ ಅನ್ನಿಸ್ಬೋದು, ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ರೀತಿ ನಿಧಾನವಾಗಿ ತೆಕ್ಕೊಳ್ತಾ ಬನ್ನಿ. ಇಲ್ಲಿ ಲಾಸ್ಟ್ ಪ್ಲೀಟ್ ಏನಿದೆ ನೋಡಿ, ಲಾಸ್ಟ್ ಎಡ್ಜ್ ಪಾಯಿಂಟ್ ಏನಿದೆ ಅಲ್ಲ, ಅದು ನೋಡ್ತಾ ಇದ್ದೀರಾ ನೀವು, ಕೆಳಮುಖವಾಗಿ ಇರಬೇಕು. ಯಾವುದೇ ಕಾರಣಕ್ಕೂ ಅದು ಮೇಲ್ಮುಖವಾಗಿ ಬರಬಾರ್ದು, ಕೆಳಮುಖವಾಗಿಯೇ ಬರಬೇಕು. ಓಕೆನಾ? ಇವಾಗ ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೆ ನೋಡಿ ಫಸ್ಟ್ ಪ್ಲೀಟನ್ನು, ಅಲ್ಲಿಂದ ಇದನ್ನು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಒಂದು ಒಳಗಡೆ ಒಂದು ಹೊರಗಡೆ ಬಂದುಬಿಟ್ರೆ ನಾವು ಪಿನ್ ಹಾಕೋಬೇಕಾದ್ರೆ ಅದು ನೀಟಾಗಿ ಬರೋದಿಲ್ಲ. ಸೊ ಈ ರೀತಿ ಜೋಡಿಸ್ಕೊಂಡಾದಮೇಲೆ ಫಸ್ಟ್ ಫೋಲ್ಡ್ ಮಾಡ್ಕೊಂಡಿರುವಂಥ ಪ್ಲೀಟನ್ನು ಈ ರೀತಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನನ್ನ ಲೆಫ್ಟ್ ಸೈಡ್ ಕೂಡ ನೀಟಾಗಿ ಪ್ಲೀಟ್ಸ್ಗಳನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎರಡೂ ಕಡೆ ನೀಟಾಗಿ ಅರೇಂಜ್ ಮಾಡಿಕೊಂಡಾಗ ಇಲ್ಲಿ ಪಿನ್ ಹಾಕ್ಕೊಂಡಾಗ ಯಾವುದು ಮಿಸ್ ಆಗಲ್ಲ, ಹಿಂದೆ ಮುಂದೆ ಆಗಲ್ಲ, ಕ್ರಾಸ್ ಆಗಲ್ಲ, ನೀಟಾಗಿನೇ ಬರುತ್ತೆ ನೋಡಿ. ಈ ರೀತಿ ಇಲ್ಲಿ ಒಂದು ಪಿನ್ನನ್ನು ಹಾಕ್ಕೊಂಡಾದಮೇಲೆ ಈ ರೀತಿ ಟೇಬಲ್ಗೆ ಹೋಲ್ಡರ್ ಕ್ಲಿಪ್ಪಿಂದ ಹೋಲ್ಡ್ ಮಾಡ್ತಾ ಇದ್ದೀನಿ.
ಅಂದರೆ ಬಿಗಿಯಾಗಿ ಕುತ್ಕೊಳ್ಳುತ್ತೆ. ನಿಮಗೆ ಈ ಥರ ಓಲ್ಡರ್ ಕ್ಲಿಪ್ ಇಲ್ಲ ಅಂದರೆ ಒಂದು ವೇಟ್ ಇರುವಂತಹ ಒಂದು ಏನಾದರೂ ಒಂದು ಐಟಮನ್ನು ಅದ್ರ ಮೇಲೆ ಇಟ್ಟಾಗ ನೀಟಾಗಿ ಮಾಡ್ಕೋಬೋದು. ಇವಾಗ ನಾವು ಎಡ್ಜಲ್ಲಿ ಎಲ್ಲ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಂಡಿದ್ವಿ ಅಲ್ವಾ, ಇದೇ ರೀತಿ ನಮ್ಮದು ಶೋಲ್ಡರ್ ಹೈಟ್ ಇತ್ತಲ್ಲ ಅಲ್ಲಿವರೆಗೂ ನಾವು ಜೋಡಿಸ್ಕೋಬೇಕಾಗತ್ತೆ. ಸೊ ಈ ರೀತಿ ಪ್ಲೀಟ್ಸ್ಗಳನ್ನು ಎರಡೂ ಕೈಯಿಂದ ನಿಧಾನವಾಗಿ ಜೋಡಿಸ್ಕೊಳ್ತಾ ಬನ್ನಿ. ನೋಡಿ ಈ ರೀತಿಯಾಗಿ ಇದನ್ನೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಇಲ್ಲಿ ಪ್ಲೀಟ್ಸ್ಗಳು ಒಳಗಡೆ ಮಿಸ್ ಆಗಿರುತ್ತೆ. ಎರಡೂ ತುದಿ ಕರೆಕ್ಟಾಗಿ ಬಂದಿರುತ್ತೆ, ಬಟ್ ಒಳಗಡೆ ಜರಿಯೋದ್ರಿಂದ ನಾವು ಐರನ್ ಮಾಡಬೇಕಾದ್ರೆ ಅದು ಹಿಂದಕ್ಕೆ ಹೋಗ್ತಾ ಇರುತ್ತೆ. ಸಾರಿನ ಡ್ರೇಪ್ ಮಾಡಿದಾಗ ನೀಟಾಗಿ ಕಾಣಿಸೋದಿಲ್ಲ. ಸೊ ಅವನ್ನೆಲ್ಲವನ್ನು ಈ ಕಡೆ ನೀಟಾಗಿ ಎಡ್ಜ್ ಎಲ್ಲನೂ ತುದಿಗೆ ಒಟ್ಟಾಗಿ ಬರಬೇಕು. ಆ ರೀತಿಯಾಗಿ ಬರೋ ರೀತಿ ನಾವಿಲ್ಲಿ ಜೋಡಿಸ್ಕೊಂಡು ಅಲ್ಲಿಗೆ ನಾನು ಒಂದು ಪಿನ್ನನ್ನು ಟಕ್-ಇನ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾವೇನು ಶೋಲ್ಡರ್ ಹೈಟನ್ನು ಮೆಜರ್ ಮಾಡ್ಕೊಂಡಿದ್ವಲ್ಲ, ಅಂದರೆ 42 ಇಂಚ್ವರೆಗೂ ಮೆಜರ್ ಮಾಡಿಕೊಂಡು ಅಲ್ಲೊಂದು ಪಿನ್ ಹಾಕ್ಕೊಂಡಿದ್ವಿ ನೋಡಿ, ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಆ ಪಿನ್ನು. ಅಲ್ಲಿವರೆಗೂ ಇದೇ ರೀತಿಯಾಗಿ ಪ್ಲೀಟ್ಸ್ಗಳನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲೂ ಕೂಡ ಒಳಗಡೆ ಒಂದು ಸಣ್ಣದು ಒಂದು ದೊಡ್ಡದು ಈ ರೀತಿಯಾಗಿ ಆಗಬಾರ್ದು, ಕ್ರಾಸ್ ಆಗಬಾರ್ದು, ಎಲ್ಲೂ ಕೂಡ ಒಂದು ಪ್ಲೀಟ್ಗಳು ಮಿಸ್ ಆಗಬಾರ್ದು. ಆ ರೀತಿಯಾಗಿ ಇದನ್ನು ನೀಟಾಗಿ ಜೋಡಿಸ್ಕೊಳ್ಳಿ. ಎಲ್ಲಿವರೆಗೂ ಅಂದರೆ ಶೋಲ್ಡರ್ ಪ್ಲೀಟ್ ಹೈಟು ಬೇಜಾರು ಮಾಡ್ಕೊಂಡಿದ್ವಲ್ಲ ಅಲ್ಲಿವರೆಗೂ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಅಂತಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ ಇವಾಗ ಶೋಲ್ಡರನ್ನು ಪೂರ್ತಿಯಾಗಿ ಶೋಲ್ಡರ್ ಪ್ಲೀಟ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಐರನ್ ಮಾಡೋದಕ್ಕೆ ನಾನಿಲ್ಲಿ ಫಿಲಿಕ್ಸ್ ಕಂಪ್ನಿಯವರ ಸ್ಟೀಮ್ ಐರನ್ ಬಾಕ್ಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಈ ರೀತಿಯ ಒಂದು ಸ್ಟೀಮ್ ಐರನ್ ಬಾಕ್ಸ್ ಬೇಕು ಅನ್ನೋದಾದರೆ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ. ನಾನು ಸುಮಾರು 2 ವರ್ಷದಿಂದ ಈ ಒಂದು ಐರನ್ ಬಾಕ್ಸನ್ನು ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಇರುತ್ತೆ, ಎಲ್ಲನೂ ಕೂಡ ಇರುತ್ತೆ. ಈ ರೀತಿ ನಿಧಾನವಾಗಿ ನೋಡ್ಕೊಳ್ಳಿ. ನೋಡಿ ನಾನು ಸಾರಿ ಪ್ರೀ ಪ್ಲೇಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗನ್ನು ಕ್ಲಾಸಸ್ ಸಿರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 10 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಕ್ಲಾಸ್ ಅವಶ್ಯಕತೆ ಇದೆ, ನೀವು ಪ್ರೊಫೆಷ್ನಲ್ ಆಗಿ ತೊಗೊಳ್ತೀರಾ ಅನ್ನೋದಾದರೆ ಕ್ಲಾಸ್ ಸಿರೀಸನ್ನು ನೀವು ನೋಡ್ಬೋದು. ಇವಾಗ ಬ್ಯಾಕ್ ಸೈಡನ್ನು ಕೂಡ ಈ ರೀತಿಯಾಗಿ ನಿಧಾನವಾಗಿ ಐರನ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಪ್ಲೀಟ್ಸ್ಗಳು ನೀಟಾಗಿ ಕುಂತಿದೆ, ಜಾಸ್ತಿ ಹೆಚ್ಚು ಕಮ್ಮಿ ಏನೂ ಆಗಿಲ್ಲ, ಇಲ್ಲಿ ನೀಟಾಗಿ ಕುತ್ಕೊಳ್ತಿದೆ. ಈ ರೀತಿ ನಾವು ಹಿಂದೇನೂ ನೀಟಾಗಿ ಐರನ್ ಮಾಡಿದಾಗ ಸೆರಗು ದಪ್ಪ ಕಾಣಿಸೋದಿಲ್ಲ, ತುಂಬ ಫ್ಲ್ಯಾಟ್ ಆಗಿ ಕಾಣಿಸುತ್ತೆ. ಇಲ್ಲ ಅಂದರೆ ತುಂಬ ಉಬ್ಬಿರೋ ರೀತಿ ಒಂಥರ ದಪ್ಪ ಕಾಣಿಸುತ್ತೆ. ಅದನ್ನು ವೇರ್ ಮಾಡಿದಾಗ ಅದು ನೀಟಾಗಿ ಕಾಣಿಸೋದಿಲ್ಲ. ಇವಾಗ ನಮ್ಮದು ಶೋಲ್ಡರ್ ರೆಡಿ ಆಯಿತು. ಇವಾಗ ನಮ್ಮದು ಬರುತ್ತೆ ಚೆಸ್ಟ್ ಪ್ಲೀಟ್ಗಳನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ನಾವೇನು ಶೋಲ್ಡರ್ ಪಿನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಹೆಚ್ಚಿ ಈ ರೀತಿಯಾಗಿ ಟೇಬಲ್ ಮೇಲೆ ಹಾಕ್ಕೊಂಡು ಕ್ಲಾತ್ ಹೋಲ್ಡರಿಂದ ಅದನ್ನು ಹೋಲ್ಡ್ ಮಾಡ್ತಾ ಇದ್ದೀನಿ. ಫಸ್ಟು ರ್ಯಾಂಡಮ್ ಆಗಿ ಈ ರೀತಿ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ಳಿ, ಅರೇಂಜ್ ಮಾಡ್ಕೊಳ್ಳಿ. ಪ್ಲೀಟ್ಸ್ಗಳೆಲ್ಲ ನೀಟಾಗಿ ಬರಬೇಕು ಇಲ್ಲಿ. ಆ ರೀತಿಯಾಗಿ ಫಸ್ಟ್ ಇಲ್ಲಿ ರ್ಯಾಂಡಮ್ ಆಗಿ ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ಳಿ. ತುಂಬ ದಪ್ಪ ಇರುವ ಸೀರೆ ಆದರೆ, ಉಬ್ಬಿರುವಂತಹ ಸೀರೆ ಆದರೆ ಕುತ್ಕೊಳ್ಳೋದು ಕಷ್ಟ ಆಗುತ್ತೆ ಇಲ್ಲಿ. ಇವಾಗ ನಮ್ಮದು ಚೆಸ್ಟ್ ಪ್ಲೀಟನ್ನು ಮೆಜರ್ ಮಾಡುವಂಥ ಟೈಮು. ಇಲ್ಲಿ ನಾನು ಚೆಸ್ಟ್ ಪ್ಲೀಟ್ ಏನಿದೆ ನೋಡಿ, ಇದರದ್ದು ಚೆಸ್ಟ್ ಹೈಟ್ ಮತ್ತು ಚೆಸ್ಟ್ ವಿಡ್ತನ್ನು ಎರಡನ್ನೂ ಕೂಡ ನಾನಿಲ್ಲಿ 10 ಇಂಚಷ್ಟು ತೊಗೊಂಡಿದ್ದೀನಿ. ಚೆಸ್ಟ್ ವಿಡ್ತನ್ನು ಮೆಜರ್ ಮಾಡಬೇಕಾದ್ರೆ ಫಸ್ಟ್ ಪ್ಲೀಟನ್ನು ಏನು ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲಿಂದ ಮೆಜರ್ ಮಾಡಬೇಕು. ಅಲ್ಲಿಂದ 10 ಇಂಚು ನಮ್ಮದು ಲೆಫ್ಟ್ ಸೈಡ್ ಬರಬೇಕು. ಹಾಗೆ ಶೋಲ್ಡರ್ ಪಿನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಂದ 10 ಇಂಚು ಹೈಟು. ಚೆಸ್ಟ್ ಪ್ಲೀಟ್ಸ್ ಹೈಟ್ ಆ್ಯಂಡ್ ವಿಡ್ತನ್ನು ಎರಡನ್ನೂ ಕೂಡ ನಾನಿಲ್ಲಿ 10 ಇಂಚಿನಷ್ಟು ತೊಗೊಂಡಿದ್ದೀನಿ. ಇವಾಗ ನೋಡಿ ಈ ರೀತಿ ಪ್ಲೀಟ್ಸ್ಗಳನ್ನ ಇವಾಗ ನೀಟಾಗಿ ಜೋಡಿಸ್ಕೊಳ್ಳಿ. ಒಂದು ಪ್ಲೀಟಿಂದ ಮತ್ತೊಂದು ಪ್ಲೀಟ್ಸ್ಗೆ ಡಿಸ್ಟೆನ್ಸ್ ಏನಿದೆ ಅಲ್ಲ ಅದು ಸೇಮ್ ಬರಬೇಕು. ನೋಡಿ ಇಲ್ಲಿ ಪಿನ್ ಹಾಕ್ಕೊಂಡಿದ್ವಲ್ಲ, ಇಲ್ಲಿ ಒಂದ್ರ ಮೇಲೊಂದು ಪ್ಲೀಟ್ಗಳು ಕುತ್ಕೊಂಡಿರುತ್ತೆ, ಅದು ಆ ರೀತಿ ಬರಬಾರ್ದು. ಎಲ್ಲ ಒಂದಾದ್ಮೇಲೆ ಒಂದು ಕ್ರಾಸ್ ಆಗಿ ಬರಬೇಕು. ಆ ರೀತಿಯಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡಾದಮೇಲೆ ಈ ರೀತಿ ಸ್ಟೀಮನ್ನು ಬಿಟ್ಬಿಟ್ಟು ಐರನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸಲ ಐರನ್ ಮಾಡ್ಕೊಂಡ್ಬಿಟ್ರೆ ಇದನ್ನು ಮತ್ತೆ ನೀವು ಜೋಡಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಮುಂಚೆನೇ ಇದನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ನಿಧಾನವಾಗಿ ಈ ರೀತಿ ಐರನ್ ಮಾಡ್ಕೊಳ್ಳಿ. ಇವಾಗ ಚೆಸ್ಟ್ ಪ್ಲೀಟ್ಸ್ಗಳು ರೆಡಿ ಆದವು. ಚೆಸ್ಟ್ ಪ್ಲೀಟ್ಸ್ಗಳಾದಮೇಲೆ ನಮ್ಮದು ರೈಟ್ ಸೈಡ್ ಹ್ಯಾಂಡ್ ಬರುವಂತಹ ಪಾರ್ಟ್ ಏನಿದೆ ನೋಡಿ, ಅಲ್ಲಿ ಪ್ಲೀಟ್ಸ್ಗಳನ್ನು ನಾವು ಈ ರೀತಿ ಜೋಡಿಸ್ಕೋಬೇಕು. ಇದು ಈ ರೀತಿ ಫಸ್ಟ್ ಇಲ್ಲಿ ಕೂಡ ರ್ಯಾಂಡಮ್ ಆಗಿ ಈ ರೀತಿ ಸೀರೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾವೇನು ಐರನ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ನೀಟಾಗಿ ಸ್ಟ್ರೈಟಾಗಿ ಬರಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ರೀತಿಯಾಗಿ ಈ ಕಡೆ ಫಸ್ಟಿಗೆ ಐರನ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಸ್ಟ್ರೈಟಾಗಿ ಮಾಡಿಕೊಂಡಾಗ ಇದು ಪ್ಲೀಟ್ಸ್ಗಳು ನೀಟಾಗಿ ಕೂತ್ಕೊಳ್ಳುತ್ತೆ, ಜಾಸ್ತಿ ನಮಗೆ ಕಷ್ಟ ಅನಿಸೋದಿಲ್ಲ ಮಾಡಲಿಕ್ಕೆ. ಸೊ ಈ ರೀತಿಯಾಗಿ ನೀವು ಪ್ಲೀಟ್ಸ್ಗಳನ್ನು ಜೋಡಿಸ್ಕೊಳ್ತಾ ಬನ್ನಿ. ಇಲ್ಲಿ ಫಸ್ಟ್ ಪ್ಲೀಟ್ ಮಾಡಿ
ಚೆಸ್ಟ್ ಪ್ಲೇಟ್ಸ್ಗಿಂತ ಇಲ್ಲಿ ಜೋಡಣೆ ಸ್ವಲ್ಪ ಅರೇಂಜ್ ಮಾಡ್ಕೊಳ್ಳೋದು ಕಷ್ಟ ಅನಿಸುತ್ತೆ, ಯಾಕಂದರೆ ಸೀರೆ ಸ್ಪ್ರೆಡ್ ಆಗ್ತಾ ಹೋಗುತ್ತಲ್ವಾ, ಅದಕ್ಕೋಸ್ಕರ ಇಲ್ಲಿನೂ ಕೂಡ ಈ ರೀತಿ ನೀಟಾಗಿ ಸ್ಟೀಮನ್ನು ಬಿಟ್ಬಿಟ್ಟು ಐರನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ. ಇವಾಗ ಸೆಂಟ್ರಲ್ ಪ್ಲೇಟ್ಗಳನ್ನು ಮಾಡ್ಕೊಳ್ಳೋಣ. ಸೆಂಟ್ರಲ್ ಪ್ಲೇಟ್ ಸ್ಟಾರ್ಟಿಂಗ್ ಪಾಯಿಂಟ್ ನಿಮಗೆ ಹೇಳಿದ್ದೆಲ್ಲ ಅಲ್ಲಿಂದ ಈ ರೀತಿ ಪ್ಲೇಟ್ಸ್ಗಳನ್ನು ತೆಗಿತಾ ಇದ್ದೀನಿ. 4 ಇಂಚಿನಷ್ಟು 4 ಅಥವಾ 5 ಇಂಚಿನಷ್ಟು ಇಲ್ಲಿ ಪ್ಲೇಟ್ಸ್ಗಳನ್ನು ತೆಗಿಬೇಕು. ನಂದು ಇಲ್ಲಿ ಕಸ್ಟಮರ್ ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಆಲ್ರೆಡಿ ವೆಸ್ಟ್ ರೌಂಡಲ್ಲಿ ಜಾಸ್ತಿ ಸೀರೆ ಹೋಗಿದೆ, ಸೊ ನಾನು ಜಾಸ್ತಿ ವಿಡ್ತನ್ನು ತೊಗೊಳ್ತಾ ಇಲ್ಲ, ಕೇವಲ 4 ಇಂಚಿನಷ್ಟು ವಿಡ್ತನ್ನು ತೊಗೊಂಡಿದ್ದೀನಿ. ಸೆಂಟರ್ ಪ್ಲೇಟ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೆ 2 ಪಿನ್ ಇದ್ವಲ್ಲ ಅಲ್ಲಿವರೆಗೂ ಕೂಡ ಈ ರೀತಿಯಾಗಿ ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ. ನಿಮ್ಗೆ 2 ಪಿನ್ಗಳು ಅಲ್ಲಿ ಕಾಣಿಸ್ತಾ ಇರ್ಬೋದು. ಫಸ್ಟ್ ಇಲ್ಲಿ ನೀವು ಇವನ್ನ ಟೇಬಲ್ ಮೇಲೆ ಈ ರೀತಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಜೋಡಿಸ್ಕೊಳ್ಳಿ. ಒಬ್ಬೊಬ್ಬರು ತುಂಬ ಅಗಲವಾಗಿರಬೇಕು ಅಂತ ಕೇಳ್ತಾರೆ, ಬಟ್ ತುಂಬ ಅಗಲವಾಗಿ ಇದ್ದಾಗ ಅವು ಡ್ರೇಪ್ ಮಾಡಿದಾಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಮೇಲ್ಗಡೆ ಪ್ಲೇಟ್ಸ್ಗಳು ತುಂಬ ಅಗಲವಾಗಿ ಇರಬಾರ್ದು, ಒಂದು ಪ್ಲೇಟಿಂದ ಒಂದು ಪ್ಲೇಟ್ ಕಾಣಬೇಕು ಅಷ್ಟೇ ಇರಬೇಕು. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಅಷ್ಟು ಮೇಲೆ 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 ಇಟ್ಬಿಟ್ಟು ಅದಕ್ಕೆ ಪಿನ್ನನ್ನು ಟಕಿನ್ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ತುಂಬ ಅಗಲನೂ ಇರಬಾರ್ದು, ಆ ರೀತಿ ಮೇಲೆ ಮೇಲೇನೂ ಇರಬಾರ್ದು. ಸ್ವಲ್ಪ ಒಂದು ಪ್ಲೇಟಿಂದ ಇನ್ನೊಂದು ಪ್ಲೇಟ್ ಕಾಣಿಸ್ಬೇಕು, ಅಷ್ಟು ಗ್ಯಾಪ್ ಇದ್ದರೆ ಸಾಕು. ನೋಡಿ ಹಿಂದೆ ಈ ರೀತಿ ಕ್ರಾಸ್ ಆಗಿರ್ತವೆ ಪ್ಲೇಟ್ಸ್ಗಳು, ಅವನ್ನು ಕೂಡ ಈ ರೀತಿ ಸ್ಟ್ರೇಟಾಗಿ ಮಾಡ್ಕೊಳ್ಳಿ. ಒಂದು ಹೆಚ್ಚು ಕಮ್ಮಿ ಒಂದು ಕಡಿಮೆ ಆದರೆ ಕೆಳಗಡೆ ಜೋಡಿಸ್ಕೊಳ್ಳಿ. ಇವನ್ನೆಲ್ಲವನ್ನು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲಿಗೆ ಒಂದು ಈ ರೀತಿ ಪಿನ್ನನ್ನು ಸ್ಟ್ರೈಟ್ ಲೈನಲ್ಲಿ ಬರೋ ಹಾಗೆ ಟಕಿನ್ ಮಾಡ್ಕೊಳ್ಳಿ. ಅಡ್ಡವಾಗಿ ಟಕಿನ್ ಮಾಡಬೇಡಿ, ಸ್ಟ್ರೈಟ್ ಲೈನಲ್ಲಿ ಬರೋ ಹಾಗೆ ಒಂದು ಪಿನ್ನನ್ನು ಟಕಿನ್ ಮಾಡ್ಕೊಳ್ಳಿ. ಮತ್ತು ನಾನು ಇಲ್ಲಿ ಟೇಬಲ್ಗೆ ಹೋಲ್ಡ್ ಮಾಡ್ತಾ ಇದ್ದೀನಿ ಸಾರಿನ. ಇವಾಗ ಮಧ್ಯದಲ್ಲಿ ಇದನ್ನು ಫಸ್ಟು ಜೋಡಿಸ್ಕೊಳ್ಳೋಣ. ಮಧ್ಯದಲ್ಲಿನೂ ಅಷ್ಟೇ ನಮಗೆ ಜಾಸ್ತಿ ಅಗಲ ಏನೂ ಬೇಡ, ಯಾಕಂದರೆ ನಾವು ಹಿಂಗೆ ಸೀರೆನ ವೇರ್ ಮಾಡಿದಾಗ ಕೆಳಗಡೆ ಸ್ಪ್ರೆಡ್ ಆಗಬೇಕು, ನಮಗೆ ಮೇಲ್ಗಡೆನೇ ಸ್ಪ್ರೆಡ್ ಆಗಿಬಿಟ್ರೆ ಅದು ನೀಟಾಗಿ ಕಾಣಿಸೋದಿಲ್ಲ. ಸೊ ಇಲ್ಲಿನೂ ಜಾಸ್ತಿ ವಿಡ್ತಲ್ಲಿ ನಾನು ಜೋಡಿಸ್ತಾ ಇಲ್ಲ, ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ವಿಡ್ತಲ್ಲಿ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಫಸ್ಟ್ ಪ್ಲೇಟ್ ಏನಿದೆ ಅಲ್ಲ ಅದು ಸ್ವಲ್ಪ ಹಿಂದ್ಗಡೆ ಜರಿತಾ ಇರುತ್ತೆ, ಅದನ್ನು ನೀವು ಜೋಡಿಸ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡು ಈ ರೀತಿ ಒಳಗಡೆ ಪಿನ್ನನ್ನು ಅದನ್ನು ಕೂಡ ಪಿನ್ನನ್ನು ಸ್ಟ್ರೈಟ್ ಲೈನಲ್ಲಿ ಬರೋ ಹಾಗೆ ಟಕಿನ್ ಮಾಡ್ಕೊಳ್ಳಿ. ಇವಾಗ ಕೆಳಗಡೆ ಪಾಯಿಂಟು ಈ ರೀತಿ ಒಳಗಡೆ ಯಾವುದೇ ಮುದುಡಿ ಆಗಿರಬಾರ್ದು, ಯಾಕಂದರೆ ಐರನ್ ಮಾಡಿದಾಗ ಅದು ನೀಟಾಗಿ ಕಾಣಿಸೋದಿಲ್ಲ. ಫಸ್ಟ್ ಈ ರೀತಿ ರ್ಯಾಂಡಮ್ ಆಗಿ ಇಲ್ಲಿ ಜೋಡಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಇಲ್ಲಿ ನಾವು ಎಷ್ಟು ಅಗಲವಾಗಿ ಜೋಡಿಸ್ಕೋಬೇಕಂದ್ರೆ ಒಂದು ಕಿರುಬೆರಳು ಇರುತ್ತಲ್ವ ನಮ್ಮದು, ಅದು ಅಷ್ಟು ಬಿಡ್ತು ಬಂದರೆ ಸಾಕು. ನೋಡಿ ಈ ರೀತಿಯಾಗಿ ಅಷ್ಟೇ ಬಿಡ್ತಲ್ಲಿ ಸೇಮ್ ಗ್ಯಾಪಲ್ಲಿ ಇದನ್ನು ಅರೇಂಜ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಈ ರೀತಿಯಾಗಿ ಇಲ್ಲಿ ಪ್ಲೀಟ್ಸ್ಗಳು ಒಂದು ಹೈಟು ಒಂದು ಕಡಿಮೆ ಆಗಬಾರ್ದು, ಯಾಕಂದರೆ ನಾನು ಆಲ್ರೆಡಿ ತೋರಿಸಿರೋ ಹಾಗೆ ಅಲ್ಲಿ ಮೇಲೆ ಪ್ಲೀಟ್ಸ್ಗಳನ್ನು ಸ್ಟ್ರೈಟಾಗಿ ಜೋಡಿಸ್ಕೊಂಡಾಗ ಇಲ್ಲಿನೂ ಕೂಡ ಕರೆಕ್ಟಾಗಿಯೇ ಬರುತ್ತೆ. ಅಲ್ಲೊಂದೊಂದು ಪಿನ್ನ ಟಕಿನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮತ್ತು ನೀಟಾಗಿ ಐರನ್ ಮಾಡ್ಕೊಳ್ಳೋಣ. ಐರನ್ ಮಾಡ್ಕೋಬೇಕಾದ್ರೆ ಅಪೋಸಿಟ್ ಸೈಡಲ್ಲಿ ಮಾಡ್ಕೋಬೇಡಿ, ಸ್ಟ್ರೈಟಾಗಿಯೇ ಮಾಡ್ಕೊಳ್ಳಿ. ಅಪೋಸಿಟ್ ಸೈಡಲ್ಲಿ ಮಾಡ್ಕೊಂಡಾಗ ಪ್ಲೀಟ್ಸ್ಗಳನ್ನು ಮತ್ತು ಅರೇಂಜ್ ಮಾಡ್ಕೊಂಡಿರೋ ಪ್ಲೀಟ್ಸ್ಗಳನ್ನು ಮತ್ತೆ ಜೋಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಈ ರೀತಿಯಾಗಿ ಐರನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಯೂಸ್ ಮಾಡಿರುವಂತಹ ಪ್ರತಿಯೊಂದು ಪ್ರಾಡಕ್ಟ್ಗಳ ಲಿಂಕನ್ನು ವಿಡಿಯೋ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ನಮ್ಮದು ವೆಸ್ಟ್ ರೌಂಡ್ ಭಾಗ ಏನಿದೆ ನೋಡಿ ಅದನ್ನು ಈ ರೀತಿ ಹಿಂದಕ್ಕೆ ಹಾಕೊಳ್ತಾ ಇದ್ದೀನಿ, ಅಂದರೆ ಪ್ಲೀಟ್ಸ್ ಮೇಲ್ಗಡೆ ಬರೋ ರೀತಿ ಹಾಕೊಳ್ತಾ ಇದ್ದೀನಿ. ಪ್ಲೀಟ್ಸನ್ನು ಫಸ್ಟ್ ಒಳಗಡೆ ಪ್ಲೇಟು ನನ್ನ ಕಡೆ ಮುಖ ಮಾಡಿ ಇತ್ತಲ್ಲ, ಒಳಗಡೆ ಪ್ಲೇಟು ನನ್ನ ಕಡೆ ಮುಖ ಮಾಡಿ ಇತ್ತಲ್ಲ, ಅದನ್ನು ನಿಮ್ಮ ಕಡೆ ಅಂದರೆ ಕ್ಯಾಮ್ರಾ ಕಡೆ ಮುಖ ಮಾಡಿ ಜಸ್ಟ್ ತಿರುಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ನನ್ನ ಕಡೆ ಇರೋದನ್ನು ನಿಮ್ಮ ಕಡೆ ಫ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಈ ರೀತಿ ಮಾಡಿಕೊಂಡು ಇಲ್ಲಿನೂ ಪ್ಲೀಟ್ಸ್ಗಳನ್ನು ಐರನ್ ಮಾಡ್ಕೊಳ್ಳಿ. ಈ ರೀತಿ ಐರನ್ ಮಾಡ್ಕೊಂಡಾಗ ಒಬ್ಬೊಬ್ಬರು ಸೀರೆನ ವೇರ್ ಮಾಡಿದಾಗ ತುಂಬ ದಪ್ಪ ಕಾಣ್ತಾ ಇರ್ತಾರೆ, ಆ ರೀತಿ ಕಾಣಿಸೋದಿಲ್ಲ. ಇವಾಗ ಮತ್ತೆ ಅದೇ ಸೀರೆಯ ವೆಸ್ಟ್ ರೌಂಡ್ ಏನಿತ್ತಲ್ಲ ಹಿಂದಕ್ಕೆ ಹಾಕ್ಕೊಂಡಿರೋದನ್ನು ಪುನಃ ನಮ್ಮ ಕಡೆ ಹಾಕ್ಕೊಳ್ಳಿ. ಅಂದರೆ ನಾವಿಲ್ಲಿ ಏನು ಮಾಡ್ದಂಗೆ ಆಯಿತು ಅಂದರೆ ಪ್ಲೀಟ್ಸ್ಗಳನ್ನು ತಿರುಗಿಸ್ಕೊಂಡಂಗೆ ಆಯಿತು, ಓಕೆನಾ. ಅದೇ ಭಾಗನ ಹಿಂದಕ್ಕೆ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ಈ ರೀತಿ ಐರನ್ ಮಾಡ್ಕೊಳ್ಳಿ. ನೀವು ಮುಂಚೆನೇ ಆಲ್ರೆಡಿ ಸೀರೆನ ಪೂರ್ತಿ ಐರನ್ ಮಾಡ್ಕೊಂಡಿದ್ದೀರಾ ಅಂದರೆ ಬೇಡ. ಇವಾಗ ನೋಡಿ ಅದೇ ವೆಸ್ಟ್ ರೌಂಡ್ ಪಾರ್ಟನ್ನು ಫಸ್ಟ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಈ ರೀತಿ ಸೆಕೆಂಡ್ ಫೋಲ್ಡ್ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾ ಇದೆ, ಅದನ್ನು ಆ ರೀತಿ ಮಾಡ್ಕೊಳ್ಳೋದು ಕಷ್ಟ ಅನಿಸಿದರೆ ಈ ರೀತಿ ಒಳಗಡೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಬಾಕ್ಸ್ ಸರಿಯಾಗಿ ಕ್ರಿಯೇಟ್ ಆಗಬೇಕು. ನಮಗೆ ಬಾಕ್ಸಿಂದ ಸಾರಿ ಹೊರಗಡೆ ಬರಬಾರ್ದು, ಆ ರೀತಿ ನಾನಿಲ್ಲಿ ಡಬಲ್ಡ್ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಚೆಸ್ಟ್ ಪ್ಲೀಟ್ಗಳನ್ನು ಇದರ ಮೇಲೆ ಅರೇಂಜ್ ಮಾಡ್ಕೋಬೇಕು. ನಮ್ಮದು ಶೋಲ್ಡರ್ ಪಲ್ಲು ಹೈಟ್ ಏನಿತ್ತಲ್ಲ ಅದನ್ನು ಈ ರೀತಿ ಹಿಂದಕ್ಕೆ ಹಾಕ್ಕೊಳ್ಳಿ. ಫಸ್ಟು ಬಾಕ್ಸ್ ಫಸ್ಟ್ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ವೆಸ್ಟ್ ರೌಂಡ್ ಭಾಗನ ಅದರ ಮೇಲೆ ಈ ರೀತಿ ನೀಟಾಗಿ ಇಟ್ಕೊಂಡ್ಬಿಟ್ಟು
ಚೆಸ್ಟ್ ಪ್ಲೀಟ್ಸ್ಗಳನ್ನು ಅರೇಂಜ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ಪಿನ್ನನ್ನು ಹಾಕ್ಕೊಳ್ಳಿ, ಅಂದರೆ ಬಾಕ್ಸ್ ಎಷ್ಟು ಉದ್ದ ಬೇಕು ಅನ್ನೋದು ನಮಗೆ ಒಂದು ಐಡಿಯಾ ಸಿಗುತ್ತೆ. ಅದಾದಮೇಲೆ ಮತ್ತೆ ಉಳಿದ ಈ ರೀತಿ ಪ್ಲೀಟ್ಸ್ಗಳನ್ನು ಎಲ್ಲಿನೂ ಕೂಡ ಮುದುಡಿ ಅನ್ನಿಸ್ಬಾರ್ದು. ಆ ರೀತಿ ನೀಟಾಗಿ ನಾವು ಯಾವ ರೀತಿ ಐರನ್ ಮಾಡ್ಕೊಂಡಿದ್ವೋ ಅಷ್ಟೇ ನೀಟಾಗಿ ಅಲ್ಲಿ ಪ್ಲೀಟ್ಸ್ಗಳನ್ನು ಜೋಡಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಈ ಉಳಿದ ಪಾರ್ಟ್ ಏನಿರುತ್ತೆ ನೋಡಿ ಅದನ್ನು ಈ ರೀತಿ ಬಾಕ್ಸ್ ಒಳಗಡೆ ಸೇರಿಸ್ಕೋಬೇಕು. ಇದು ಕೂಡ ಅಷ್ಟೇ, ಬಾಕ್ಸ್ ಹೊರಗಡೆ ಬರೋ ಹಾಗಿದ್ದರೆ ಸ್ವಲ್ಪ ಮುಂಚೆನೇ ಒಳಗಡೆ ಮಡ್ಚ್ಕೊಂಡ್ಬಿಟ್ಟು ಆಮೇಲೆ ಈ ರೀತಿ ಬಾಕ್ಸ್ ಒಳಗಡೆ ಹಾಕ್ಕೊಳ್ಳಿ. ಇವಾಗ ನೋಡಿ ನೀಟಾಗಿ ನೋಡ್ಕೊಳ್ಳಿ, ಫಸ್ಟ್ ಫೋಲ್ಡನ್ನು ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಬಲಕಿನ ಭಾಗ ಏನಿತ್ತು ನೋಡಿ ಅಲ್ಲಿ ಫಸ್ಟ್ ಫೋಲ್ಡನ್ನು ಮಾಡ್ತಾಯಿದ್ದೀನಿ. ಈ ಫಸ್ಟ್ ಫೋಲ್ಡ್ ಒಳಗಡೆನೇ ಈ ಚೆಸ್ಟ್ ಪ್ಲೀಟ್ಗಳು ಅರೇಂಜ್ ಆಗಿರಬೇಕು, ಅದು ಅದ್ರ ಒಳಗಡೆನೇ ಅರೇಂಜ್ ಆಗಿರಬೇಕು. ನೋಡಿ ಈಗ ಸೆಕೆಂಡ್ ಫೋಲ್ಡ್ ಮತ್ತು ಥರ್ಡ್ ಫೋಲ್ಡನ್ನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು 4 ಫೋಲ್ಡ್ ಮಾಡ್ತಾರೆ, ಅವಶ್ಯಕತೆ ಇಲ್ಲ, ಇಲ್ಲಿ 3 ಫೋಲ್ಡ್ಸ್ ಆದರೆ ಸಾಕು. ನೋಡಿ ಅಲ್ಲಿ ಎರಡೂ ಕಡೆ ಕಾರ್ನರ್ ಏನಿದೆ ನೋಡಿ ಅಲ್ಲಿ ಚೆಸ್ಟ್ ಪ್ಲೀಟ್ಗಳು ಅರೇಂಜ್ ಆಗಿದೆ, ಅದೇ ರೀತಿ ಬರಬೇಕು. ಸ್ವಲ್ಪ ಸೀರೆನ ಹಿಂದಕ್ಕೆ ಈ ರೀತಿ ಎತ್ಕೊಳ್ಳಿ, ಅಂದರೆ ಆ ಬಾಕ್ಸ್ ಮೇಲ್ಗಡೆನೇ ಕರೆಕ್ಟಾಗಿ ಚೆಸ್ಟ್ ಪ್ಲೀಟ್ಗಳು ಕುತ್ಕೊಳ್ಳುತ್ತೆ. ಎರಡೂ ಕಡೆ ಎಡ್ಜಲ್ಲಿ ಪ್ಲೀಟ್ಸ್ಗಳನ್ನು ಈ ರೀತಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಕ್ರಿಯೇಟ್ ಆಗೋದು ಅಂದರೆ ಎರಡು ಚೆಸ್ಟ್ ಪ್ಲೀಟ್ಗಳು ಎರಡು ಬಾಕ್ಸ್ನ ಎರಡು ಎಡ್ಜಸ್ಗೆ ಕರೆಕ್ಟಾಗಿ ಸ್ಪ್ರೆಡ್ ಆಗಿರಬೇಕು. ಮಧ್ಯದಲ್ಲಿ ಬರೋದು, ಒಂದು ಕಡೆ ಸಪ್ರೇಟಾಗಿ ಕುತ್ಕೊಳ್ಳೋದು ಈ ರೀತಿ ಆಗಬಾರ್ದು. ಈ ರೀತಿಯಾಗಿ ಕರೆಕ್ಟಾಗಿ ಸ್ಪ್ರೆಡ್ ಆಗಿರಬೇಕು. ಇದನ್ನು ಸೀರೆಯ ಸೆರಗಿನ ಭಾಗ ಏನಿದೆ ನೋಡಿ ಅದನ್ನು ಈ ರೀತಿ ತೊಗೊಂಡ್ಬಿಟ್ಟು ಈ ರೀತಿ ಬಾಕ್ಸ್ ಒಳಗಡೆ ಅದನ್ನು ಜೋಡಿಸ್ಕೊಳ್ಳಿ. ನೀವು ರೌಂಡ್ ಕೂಡ ಹಾಕೋಬೋದು, ಒಂದು 2-3 ರೌಂಡ್ ಹಾಕ್ಕೊಂಡ್ರೆ ಅದು ಕೂತ್ಕೊಳ್ಳುತ್ತೆ. ಬಟ್ ಅದು ಒಂದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸೋದಿಲ್ಲ ಅನ್ನೋದು ನನ್ನ ಓನ್ ಅಭಿಪ್ರಾಯ. ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದ್ರ ಒಳಗಡೆ ಈ ರೀತಿ ಬಾಕ್ಸು ಒಳಗಡೆನೇ ಅದನ್ನು ಸೇರಿಸ್ಕೊಂಡಾಗ ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಲಿಕ್ಕೂ ಕೂಡ ಒಂಥರ ವಾವ್ ಅನಿಸುತ್ತೆ. ನೋಡಿ ಈ ರೀತಿಯಾಗಿ ನಮ್ಮದು ಬಾಕ್ಸು ಸಾರಿ ಪ್ಲೇಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಆಲ್ರೆಡಿ ಆಗಿದೆ. ಇವಾಗ ಕಸ್ಟಮರ್ ಸಾರಿ ಆಗಿರೋದ್ರಿಂದ ಇದನ್ನು ಈ ರೀತಿ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.